ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮೇಡಮ್, ನಿಮ್ಮ ತಾಯಿನ ಮನೆ ಕರ್ಕೊಂಡು ಹೋಗ್ಬೋದು. ಅಮ್ಮ, ನಾವೀಗ ಎಲ್ಲಿಗಮ್ಮ ಹೋಗುದು? ಮನೆ ಇಲ್ವಲ್ಲ, ಮನೆ ಎಲ್ಲ ಸುಟ್ಟೋಗಿದೆ. ಗೊತ್ತಿಲ್ಲ ಕಂದ, ಎಲ್ಲಿಗೆ ಹೋಗೋದು ಅಂತ ನಾನು ಇನ್ನೂ ಯೋಚನೆ ಮಾಡಿಲ್ಲ. ನಿನಗೆ ಅಮ್ಮನ ಮೇಲೆ ನಂಬಿಕೆ ಇದೆ ಅಲ್ವಾ? ನಂಬಿಕೆ ಇದೆ. ಅಮ್ಮ ಎಲ್ಲಿ ಕರ್ಕೊಂಡು ಹೋದ್ರು ಬರ್ತೀಯಾ ಅಲ್ವಾ? ಬರ್ತೀನಿ. ಬಾ ಹೋಗೋಣ, ಬಾಮ್ಮ. ಅಮ್ಮ ಕೂತ್ಕೋ ಇಲ್ಲಿ. ಒಂದು 10 ನಿಮಿಷ ಕೂತ್ಕೊಂಡು ಸುಧಾರಿಸ್ಕೊಂಡು ಹೋಗೋಣ. ಹಾ, ಅಮ್ಮ, ಯಾಕಮ್ಮ ಅಳ್ತಿದ್ಯಾ? ಇಲ್ಲ ಕಂದ, ನಾನು ಅಳ್ತಿಲ್ಲ. ರಸ್ತೆಯಲ್ಲಿ ತುಂಬಾ ಧೂಳಿತ್ತಲ್ವಾ, ಕಣ್ಣಿಗೆ ಹೋಯ್ತು ಅನ್ಸುತ್ತೆ, ಅದಕ್ಕೆ ಕಣ್ಣೀರ್ ಬರ್ತಿದೆ. ಇಲ್ಲ, ನೀ ಸುಳ್ಳು ಹೇಳ್ತಿದ್ಯಾ. ಈಗ ನಮ್ಗಿರೋದಿಕ್ಕೆ ಮನೆ ಇಲ್ಲ ಸುಟ್ಟೋಯ್ತು ಅಂತನಾ? ಅಮ್ಮ ಹೌದು. ಈಗ ನಾವ್ ಎಲ್ಲಿಗೆ ಹೋಗುದು, ಎಲ್ಲಿರುದು? ಇನ್ಮೇಲೆ ಹೀಗೆ ರೋಡಲ್ಲೇ ಇರ್ಬೇಕಾ? ಇಲ್ಲ ಪುಟ್ಟಿ, ಇಲ್ಲ. ಅಮ್ಮ ಇರೋವರೆಗೂ ನೀನು ಚೆನ್ನಾಗಿ ನೋಡ್ಕೊತಾಳೆ. ಅಮ್ಮ, ನಂಗೆ ಹೊಟ್ಟೆ ಹಸಿತಿದೆ. ಪುಟ್ಟಿ, ನೀನ್ ಇಲ್ಲೇ ಅಜ್ಜಿ ಜೊತೆ ಕೂತಿರು, ನಿನಗೆ ತಿನ್ನಕ್ಕೇನಾದ್ರು ತಗೊಂಡ್ಬರ್ತೀನಿ. ಹಾ, ಅಪೇಕ್ಷಾ, ಇಲ್ಲಿ ಕುತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಯಾಕೆ, ಏನಾಯ್ತು? ಮನೆಯಲ್ಲಿ ತಿಥಿ ಕಾರ್ಯ ನಡೀತಾ ಇದೆ, ನೀವು ಅಲ್ಲಿರೋದು ಬಿಟ್ಟು ಇಲ್ಲಿ ಯಾಕಿದ್ದೀರಾ? ಬನ್ನಿ ಹೋಗೋಣ. ಪಾರ್ಥ, ಅಲ್ಲಿ ಆಲ್ರೆಡಿ ಜನ ಇದ್ದಾರೆ, ಸಾಲದಕ್ಕೆ ಮನೆ ಕೆಲಸದವರು ಇದ್ದಾರೆ. ನಾನು ಹೋಗಿ ಏನ್ ಮಾಡೋದಿರತ್ತೆ? ಸುಮ್ಮನೆ ನಾನು ಹೋಗಿ ಏನೋ ನಾನು ಬಂದಿದ್ದೀನಿ ಅಂತ ತೋರಿಸ್ಕೊಳಕ್ ಹೋಗ್ಬೇಕು ಅಷ್ಟೇ. ನಾನು ಹೋಗ್ಲಿ ಹೋಗದೆ ಇರ್ಲಿ ಏನೂ ಡಿಫ್ರೆನ್ಸ್ ಆಗಲ್ಲ, ಏನು ಯೂಸ್ ಕೂಡ ಇಲ್ಲ. ಏನಾದರೂ ಇದ್ರೆ ಅವರೇ ಕರೀತಾರೆ, ನಾನು ಹೋಗಿ ಹೆಲ್ಪ್ ಮಾಡ್ತೀನಿ. ಅಪೇಕ್ಷಾ, ನೋಡಿ ಇಂಥ ಟೈಮಲ್ಲಿ ನೀವು ಅಲ್ಲಿರಬೇಕು. ಅದು ಬಿಟ್ಟು ಈ ಥರ ಸೆಪ್ರೇಟಾಗಿ ಬಂದು ಕೂತ್ಕೊಂಡ್ರೆ ಅದು ಸರಿ ಕಾಣಿಸಲ್ಲ. ಅಪೇಕ್ಷಾ, ಅಟ್ಲೀಸ್ಟ್ ಏನಾದರೂ ಬೇಕಾ ಅಂತ ಹೋಗಿ ಕೇಳ್ಬೋದಾಗಿತ್ತಲ್ವಾ? ನೀವೇನು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ನಿಮ್ಮ ಪ್ರೆಸೆನ್ಸ್ ಇದ್ರೆ ಸಾಕು. ನೀವು ಮತ್ತೆ ಶುರು ಹಚ್ಕೊಂಡ್ರ ಪಾರ್ಥ? ಅಪೇಕ್ಷಾ, ನಾನು ಏನು ಶುರು ಹಚ್ಕೋತಾ ಇಲ್ಲ. ಇಂಥ ಒಂದು ಸಿಚುವೇಶನಲ್ಲಿ ನೀವು ಅಲ್ಲಿ ಇಲ್ಲ ಅಂತ ಆಗ್ಬಾರ್ದಲ್ವಾ? ಯಾರು ಕೂಡ ನಿಮ್ಮನ್ನ ಪಾಯಿಂಟ್ ಔಟ್ ಮಾಡಿ ತೋರಿಸ್ಬಾರ್ದಲ್ವಾ? ಆ ಒಂದು ಕನ್ಸರ್ನ್ ಇಂದ ಹೇಳ್ತಾ ಇದ್ದೀನಿ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಓಕೆ, ನನ್ಗೆ ಅರ್ಥ ಆಯ್ತು. ಬಟ್ ಪಾರ್ಥ, ನೀವು ಹೇಳ್ತಿದ್ದೀರಂತ ನಾನು ಅಲ್ಲಿಗೆ ಹೋದ್ರು ನನ್ಗಲ್ಲಿ ಸಿಗೋ ಮರ್ಯಾದೆ ಅಷ್ಟಕ್ಕಷ್ಟೇ. ಅಲ್ಲಿ ಯಾರು ಕೂಡ ನನ್ನನ್ನು ರೆಕಗ್ನೈಸ್ ಮಾಡಲ್ಲ, ಆ್ಯಂಡ್ ನಾನು ಮಾಡೋ ಕೆಲಸಕ್ಕೆ ಕ್ರೆಡಿಟ್ ಕೂಡ ಸಿಗಲ್ಲ. ಯಾಕೆ ಅಂದರೆ ಅಲ್ಲಿ ಅಕ್ಕ ಇದ್ದಾಳೆ, ಮೇನ್ ಪ್ಲೇಯರು. ಎಲ್ಲ ಕ್ರೆಡಿಟ್ಸು ಅವಳೇ ತಗೊಳ್ಳೋದು. ಎಲ್ಲ ಮುಂದೆ ನಿಂತು ನಾನೇ ಮಾಡಿಸ್ದೆ, ನಾನೇ ನೋಡ್ಕೊಂಡೆ, ಇವಳಿಗೇನು ಬರೋದೇ ಇಲ್ಲ ಅನ್ನೋ ಥರ ನೋಡ್ತಾಳೆ. ಎಲ್ಲ ಅನುಭವಿಸ್ಬಿಟ್ಟಿದ್ದೀನಿ ನಾನು. ಅದಕ್ಕೆ ಯಾವುದ್ರಲ್ಲೂ ನನಗೆ ಉತ್ಸಾಹನೇ ಇಲ್ಲ. ನನ್ನ ಪಾಡಿಗೆ ನಾನು ಇರೋದನ್ನ ಕಲ್ತು ಬಿಟ್ಟಿದ್ದೀನಿ. ಸುಮ್ಮನೆ ನಾನು ಅಲ್ಲಿ ಹೋಗಿ ಹರ್ಟ್ ಮಾಡ್ಕೊಳ್ಳೋದಕ್ಕಿಂತ ಇಲ್ಲೇ ಇರೋದು ಬೆಸ್ಟ್ ಅಲ್ವಾ? ನನಗೆ ಬೆಲೆ ಇಲ್ಲದೆ ಇರೋ ಕಡೆ ತಲೆ ಕೂಡ ಹಾಕಲ್ಲ. ನಾನು ಮೊದಲಿಂದನೂ ಹಾಗೆ. ಅಪೇಕ್ಷಾ, ಯಾಕ್ರಿ ಹಾಗೆಲ್ಲ ಅನ್ಕೋತೀರಾ? ನೋಡಿ, ನಮಗೆ ಸಿಗ್ಬೇಕಾಗಿರೋ ವ್ಯಾಲ್ಯೂ ಸಿಕ್ಕೇ ಸಿಗುತ್ತೆ. ನೋಡಿ, ನೀವು ಏನು ಮಾಡಬೇಕಾಗಿಲ್ಲ, ನೀವು ಅಲ್ಲಿ ಬಂದು ನಿಂತ್ಕೊಂಡ್ರೆ ಸಾಕು. ಪ್ಲೀಸ್ ಪಾರ್ಥ, ನನಗೆ ಮತ್ತೆ ನಿಮ್ ಜೊತೆ ಮಾತಿಗೆ ಮಾತು ಬೆಳೆಸೋದಕ್ಕೆ ಇಷ್ಟ ಇಲ್ಲ. ನಮಗ್ ಬೇಡದೇ ಇರೋ ವಿಷಯ ಇದು ಅಲ್ಲ. ಯಾರ್ದೋ ವಿಷಯಕ್ಕೆ ನಾವೇನ ಕಿತ್ತಾಡ್ಬೇಕು?
ನನ್ಗೆ ಇಷ್ಟ ಇಲ್ಲ ಅಂದಮೇಲೆ ಪ್ಲೀಸ್ ನನ್ನ ಬಿಟ್ಬಿಡಿ. ಇದು ತಲೆ ಹೋಗೋ ಅಂಥ ದೊಡ್ಡ ವಿಷಯ ಅಲ್ಲ. ಎಲ್ರೂ ಮೆಚ್ಚಿಸ್ಬೇಕು ಅಂದ್ರೆ ಆಗಲ್ಲ ಪಾರ್ಥ. ನಾವಿಬ್ರು ಗಂಡ ಹೆಂಡತಿ, ನಮ್ಮ ಮಧ್ಯೆ ಎಲ್ಲ ಚೆನ್ನಾಗಿದ್ಯಾ, ನಾವು ಚೆನ್ನಾಗಿದ್ದೀವಾ, ಅಷ್ಟೇ ಸಾಕು. ಸರಿ, ನೀವಿಲ್ಲೇ ಕೂತೀರಿ. ಹೊರಗಡೆ ಏನಾಗ್ತಿದೆ ಅಂತ ನಾನು ಹೋಗಿ ಒಂದು ರೌಂಡ್ ನೋಡ್ಕೊಂಬರ್ತೀನಿ. ಓಕೆ, ನಿಮ್ಗೆ ಹೋಗ್ಬೇಕು ಅನ್ಸಿದ್ರೆ ನೀವು ಹೋಗಿ. ಪ್ಲೀಸ್ ನನ್ನನ್ನು ಒತ್ತಾಯ ಮಾಡಬೇಡಿ, ಅಷ್ಟೇ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು. ಓಕೆ. ಕಂದ, ನಿಮ್ಮಿಬ್ಬರಿಗೂ ತಿನ್ನೋದಕ್ಕೆ ಬಂದು ತಂದಿದ್ದೀನಿ, ಬಂತೀನಿ. ಅಮ್ಮ ತಗೋ. ಅಮ್ಮ ಯಾಕೆ ಮತ್ತೆ ಅಳ್ತಿದ್ಯಾ? ನೀನ್ ಅಳ್ಬೇಡ, ಸುಮ್ನಿರು. ಯಾವಾಗ್ಲೂ ದೇವ್ರು ಪೂಜೆ ಮಾಡ್ತಿದ್ದೀಯಲ್ಲ, ಆ ದೇವ್ರು ಒಳ್ಳೇದ್ ಮಾಡ್ತಾರಂತ ನೀನೇ ಹೇಳ್ತಿದ್ದೆ ತಾನೆ. ನಾವು ಒಳ್ಳೆಯವರೇ ತಾನೆ, ದೇವ್ರು ನಮಗೂ ಒಳ್ಳೇದ್ ಮಾಡ್ತಾರೆ. ಕಂದ ತಿಂತಿರು, ಬಂದ ಒಂದು ನಿಮಿಷ. ಹಾ ಹೇಳಿ ಅದ್ಗೆ. ಎಲ್ಲಿದ್ದೀರಾ ಸುಧಾ? ಅಮ್ಮನ್ ಡಿಸ್ಚಾರ್ಜ್ ಆಯ್ತಾ? ಹಾ ಆಯ್ತು ಅದ್ಗೆ. ಸರಿ, ಅಮ್ಮನ್ ಮನೆಗೆ ಬಿಟ್ಟು ನೀವು ಇವತ್ತು ಬರ್ತೀರಾ ಅಥವಾ ನಾಳೆ ಬರ್ತೀರಾ? ಹಲೋ ಸುಧಾ, ಕೇಳಿಸ್ತಿದ್ಯಾ? ಅಜ್ಜಿ, ನಿನಗೆ ಯಾರು ಸಂಬಂಧಿಕ ಇಲ್ವಾ? ಈಗ ನಮ್ಮ ಮನೆ ಸುಟ್ಟೋಗಿದ್ಯಲ್ಲ, ಅವ್ರ ಮನೆಗೆ ಹೋಗ್ಬೋದಿತ್ತು ತಾನೆ. ಸುಧಾ ಅವರೇ, ಪುಟ್ಟಿ ಏನು ಹೇಳ್ತಿದ್ದಾಳೆ? ಮನೆ ಸುಟ್ಟೋಯ್ತು? ಯಾರ ಮನೆ ಸುಟ್ಟೋಯ್ತು? ಅದ್ಗೆ ಅದು ಏನಾಯ್ತು ಅಂತ ಗೊತ್ತಿಲ್ಲ. ಕರೆಂಟಿಂದ ಏನೋ ತೊಂದರೆ ಆಗಿ ಬೆಂಕಿ ಬಿತ್ತಂತೆ. ನಾನು ಅಮ್ಮ ಪುಟ್ಟಿ ಆಸ್ಪತ್ರೆಗೆ ಬಂದಿದ್ದಾಗ ಹಾಗಾಗ್ಬಿಟ್ಟಿದೆ. ಯೋ ದೇವ್ರೆ, ಮನೆ ಸುಟ್ಟೋಯ್ತಾ? ಹೇಗೆ? ಅದು ಹೇಗಾಯ್ತು ಅಂತ ಗೊತ್ತಿಲ್ಲ. ಕರೆಂಟಿಂದ ಏನೋ ಸಮಸ್ಯೆ ಆಗಿರ್ಬೋದು ಅಂತ ಹೇಳ್ತಿದ್ರು. ನಾನು ಪುಟ್ಟಿನ ಅಮ್ಮನ ಆಸ್ಪತ್ರೆಗೆ ಕರ್ಕೊಂಡ್ಬಂದಿದ್ನಲ್ವಾ, ಅವಾಗ ಆಗಿರೋದು. ಮನೆ ಪೂರ್ತಿ ಸುಟ್ಟೋಗಿದೆ. ಅದ್ಗೆ ಏನಂದ್ರೆ ಏನು ಉಳ್ದಿಲ್ಲ. ಈಗ ಅಮ್ಮನ್ ಬೇರೆ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡ್ಬಂದಿದ್ದೀನಿ. ಎಲ್ಲಿ ಹೋಗ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಏನ್ ಸುಧಾ ಅವರೇ, ಇದು ಮೊದಲೇ ಹೇಳೋತ್ತಾನೆ? ಹೇಳ್ಬೇಕು ಅಂತಾನೆ ಇದ್ದೆ ಅದ್ಗೆ, ಆದ್ರೆ ಯಾಕೋ ಮನ್ಸೊಪ್ಲಿಲ್ಲ. ಸುಧಾ ಅವರೇ, ಯಾಕೆ ಹೀಗೆಲ್ಲ ಹೇಳ್ತೀರಾ? ಸದ್ಯ ಆ ಸಮಯದಲ್ಲಿ ನೀವ್ಯಾರು ಮನೇಲಿ ಇರ್ಲಿಲ್ವಲ್ಲ, ಅದೇ ನೆಮ್ಮದಿ. ಒಂದ್ ಕೆಲಸ ಮಾಡಿ, ನೀವು ಪುಟ್ಟಿನ ಮತ್ತೆ ಅಮ್ಮನ್ ಕರ್ಕೊಂಡು ಮೊದಲು ನಮ್ಮ ಮನೆ ಹತ್ರ ಬನ್ನಿ. ಅದ್ಗೆ ಅಲ್ಲಿಗ? ಹಾ, ಮೊದಲು ನೀವು ಇಲ್ಲಿಗೆ ಬನ್ನಿ, ಆಮೇಲೆ ಏನ್ ಮಾಡೋದು ಅಂತ ನೋಡೋಣ, ಸರಿನಾ? ಸರಿ ಅದ್ಗೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.